ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪರೀಕ್ಷೆಗಳ ಬಗ್ಗೆ ಭಯ ಬೇಡ, ಕೋಚಿಂಗ್ ಗುರುವಿನಲ್ಲಿ ಸಿಗುತ್ತೆ ಉತ್ತಮ ಮಾರ್ಗದರ್ಶನ. ನೀಟ್, ಸಿಇಟಿ, ಜೆಇಇ, ಯುಪಿಎಸ್ಸಿ, ಕ್ಲಾಟ್, ಕ್ಯಾಟ್ ವಿವಿಧ ಪರೀಕ್ಷೆಗಳ ಬಗ್ಗೆ ಪರಿಣಿತರಿಂದ ಸಲಹೆ. ನ್ಯೂಸ್ ಫಸ್ಟ್ ಆಯೋಜಿಸಿರೋ ಮೆಗಾ ಎಜುಕೇಷನ್ ಎಕ್ಸ್ಪೋಗೆ ಇವತ್ತೇ ಕೊನೆ ದಿನ. ಬೆಂಗಳೂರಿನ ಸಿಟಿ ವಿವಿಯ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಸಂಜೆಯವರೆಗೂ ಎಕ್ಸ್ಪೋ. ಭಿನ್ನರ ಅಭಿಪ್ರಾಯಕ್ಕೆ ಮಣೆ ಹಾಕಿದ್ರೆ ಮೌನವಾಗಿರೋ ಬಿಎಸ್ವೈ ನಡೆ ಏನಿರುತ್ತೆ ಎಂಬ ಆತಂಕ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಿಸುವುದು ಬೇಡ, ವಿಜಯೇಂದ್ರರನ್ನೇ ಮುಂದುವರಿಸೋಕೆ ಹೈಕಮಾಂಡ್ ಒಲವು. ಕೇಂದ್ರ ಬಜೆಟ್ನಲ್ಲಿ ರಾಜ್ಯವನ್ನ ಕಡೆಗಣಿಸಿರುವುದಕ್ಕೆ ಆಕ್ರೋಶ. ನಮ್ಮ ತೆರಿಗೆ ನಮ್ಮ ಹಕ್ಕು ಮಾದರಿಯಲ್ಲೇ ಮತ್ತೊಂದು ಹೋರಾಟಕ್ಕೆ ಚಿಂತನೆ. ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆಗೆ ಸಜ್ಜಾದ ಸಚಿವರು. ಹಣ ಕೊಡ್ತೀವಿ ಅಂತ ವಂಚಿಸಿದ ಮೈಸೂರಿನ ಸೈಬರ್ ಖದೀಮರ ಗ್ಯಾಂಗ್. ಯಾರ್ಯಾರದ್ದು ದಾಖಲೆಗಳನ್ನ ಬಳಸಿ ಬ್ಯಾಂಕ್ಗಳಲ್ಲಿ ಅಕೌಂಟ್, ಸಿಮ್ ತಗೊಳ್ಳೋಕೆ ಕೊಡೋ ದಾಖಲೆಗಳನ್ನ ಬಳಸಿ ಹಾಕ್ತಾ ಇದ್ರು ಟೋಪಿ. ಜನರೇ ಸಿಮ್ ಖರೀದಿಸುವ ಮುನ್ನ ಎಚ್ಚರ. ರಾತ್ರಿ ವೇಳೆ ಪೊಲೀಸ್ ಅಧಿಕಾರಿ ಅಂತ ಹೇಳಿ ವಿದ್ಯಾರ್ಥಿನಿಯರ ರೂಮ್ಗೆ ನುಗ್ಗಿದ್ದ, ಹುಡುಗಿಯರಿಗೆ ಕಿರುಕುಳ ಕೊಡ್ತಿದ್ದ ಹೋಂಗಾರ್ಡ್. ಬೆಂಗಳೂರಿನ ಸದಾಶಿವನಗರ ಪೊಲೀಸರಿಂದ ಸುರೇಶ್ ಬಂಧನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.